ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಎಚ್ಚೆಬಿಸಲು ಡಿಕೆ ಶಿವಕುಮಾರ್ ಕಳೆದ 5 ದಿನಗಳಿಂದ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ. ಒಂದು ವೇಳೆ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಒಪ್ಪದೇ ಹೋದ್ರೆ ಡಿಕೆ ದುಬೈನಲ್ಲಿ ಪ್ಲಾನ್ ಬಿಗೆ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ. ಇದನ್ನ ಅರಿತ ಸಿದ್ದರಾಮಯ್ಯ ಬಣ ಯಾವುದೇ ಕಾರಣಕ್ಕೂ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬಾರದು ಮತ್ತೆ ಸಿಎಂ ಆಗ್ಲೇಬಾರದು ಅಂತ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡಿ ಸಿಎಂ ಕುರ್ಚಿಗೆ ಟವಾಲ್ ಹಾಕಿದ್ದಾರೆ. ಇದರ ಮಧ್ಯೆ ಬಿಜೆಪಿಯ ಸಂಸದ ಗೋವಿಂದ ಕಾರಜೋಳ ದಲಿತರನ್ನ ಸಿಎಂ ಮಾಡಿ ಸುಪ್ರೀಂ ಪವರ್ ಇರುವ ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಮಾಡಿ ಎಂದು ಹೇಳಿಕೆ ಕೊಡುವ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಕಾಣಿಸ್ತಿದೆ. ಲಕ್ಷಕ್ಕಿಂತ ಅಧಿಕ ಓಟುಗಳ ಅಂತರದಲ್ಲಿ ಗೆಲ್ಲಿಸುವ ಮೂಲಕ ಒಕ್ಕಲಿಗ ನಾಯಕನೇ ಸಿಎಂ ಆಗಬೇಕು ಎಂಬ ಒಕ್ಕಲಿಗರ ಕನಸಿಗೆ ತಣ್ಣೀರು ಎರಚಿದಂತಾಗಿದೆ ಗೋವಿಂದ ಕಾರಜೋಳ ಅವರ ಹೇಳಿಕೆ. ಯಾಕೆ ಅಂತಂದ್ರೆ 2.5 ವರ್ಷಗಳ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಒಕ್ಕಲಿಗರನ್ನ ಸಮಾಧಾನ ಪಡಿಸಿದ್ರು ಹೈಕಮಾಂಡ್ ನಾಯಕರು. ಸೊ ಈ ಸಂದರ್ಭದಲ್ಲಿ ದಲಿತ ನಾಯಕನಾಗಿರುವ ಸುಪ್ರೀಂ ಪವರ್ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಆಗಿ ಮಾಡಿಬಿಟ್ರೆ ದಾಖಲೆ ಸೃಷ್ಟಿ ಆದಂಗೆ ಅಂತ ಹೇಳಿ ಕಾರಜೋಳ ಕೊಟ್ಟಿರುವ ಹೇಳಿಕೆ ಇಲ್ಲಿ ಒಕ್ಕಲಿಗ ನಾಯಕರ ರೋಷಾಗ್ನಿಯನ್ನ ಹೆಚ್ಚಾಗುವಂತೆ ಮಾಡಿದೆ. ನಂತರ ಬಣ ಬಡಿದಾಟಕ್ಕೆ ನಾಂದಿ ಹಾಡಿದಂತಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ದಲಿತ ನಾಯಕರು ಹೈಕಮಾಂಡ್ ಭೇಟಿಗಾಗಿ ಈ ಹಿಂದೆ ಹಲವು ಬಾರಿ ದೆಹಲಿಗೆ ಹೋಗಿ ಬಲ ಪ್ರದರ್ಶನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಡಿಕೆಗೆ ಸಿಎಂ ಅವಕಾಶ ಸಿಗಲೇಬಾರದು. ದಲಿತ ನಾಯಕರ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಸಿಎಂ ಆದರೂ ಕೂಡ ನಮಗೆ ಖುಷಿ ಇದೆ ಅಂತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬಹುದೇ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಿ ದಲಿತ ನಾಯಕನಿಗೆ ಸಿಎಂ ಕುರ್ಚಿ ಬಿಟ್ಟುಕೊಟ್ಟು ದಾಖಲೆ ಬರೀತಾರಾ ಅಥವಾ ಪವರ್ ಶೇರಿಂಗ್ ಬಗ್ಗೆ ಡಿಕೆಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರಾ? ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಹಠಾತ್ ಬದಲಾವಣೆಯಿಂದಾಗಿ ಡಿಕೆ ಶಿವಕುಮಾರ್ ಶಾಸಕರನ್ನ ಕರೆದುಕೊಂಡು ಹೋಗಿ ಬಿಜೆಪಿಗೆ ಹಾರಿ ಸಿಎಂ ಆಗಬಹುದೇ ಎನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆಯಲ್ಲಿವೆ. ಹಾಗಾದ್ರೆ ಡಿಕೆ ನಡೆ ಏನು? ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬಹುದೇ? ಏನೆಲ್ಲ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಬನ್ನಿ ನೋಡೋಣ. ಕಳೆದ 5 ದಿನಗಳಿಂದ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ಯಾಕೆ, ಏನು ಕಾರಣ ಅಂತ ಕೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಹೇಳೋದಿಷ್ಟೇ, ಪಕ್ಷದ ಕೆಲಸದ ಕುರಿತಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡೋದಿತ್ತು. ಸೊ ಹೀಗಾಗಿ ಹೈಕಮಾಂಡ್ನ ಭೇಟಿಗಾಗಿ ದೆಹಲಿ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಪಕ್ಷ ಸಂಘಟನೆಯ ಕುರಿತಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದರ ಕುರಿತಾಗಿ ಕೂಡ ಹೇಳ್ತಾರೆ. ಅದರ ಜೊತೆಗೆ ಸಾಮೂಹಿಕವಾಗಿಯೇ ನಾವು ಚುನಾವಣೆಯನ್ನ ಎದುರಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಪಕ್ಷ ನನಗೆ ಯಾವುದೇ ಹುದ್ದೆಯನ್ನ ಕೊಟ್ಟರೂ ಸಹಿತ ನಾನು ಪಕ್ಷದ ಕಾರ್ಯಕರ್ತನಾಗಿಯೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಕೇಳುವಂತ ಮಾಧ್ಯಮಗಳ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಡೋ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಪೊಲಿಟಿಕಲ್ ಇನ್ಸೈಡ್ ಸುದ್ದಿನೇ ಬೇರೆ ಇದೆ ಅಂತ ಹೇಳಿ ಮಾಧ್ಯಮಗಳು ಚರ್ಚೆಯನ್ನ ಮಾಡ್ತಿವೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋ ಕಾರಣ ಏನು? ಬನ್ನಿ ನೋಡೋಣ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಕುರಿತಾಗಿ ಮಾಧ್ಯಮಗಳು ಕೇಳೋ ಪ್ರಶ್ನೆಗಳಿಗೆ ಹಾದಿಬೀದಿಯಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ನಾಯಕರೇ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡೋದು, ಕೆಪಿಸಿಸಿ ಅಧ್ಯಕ್ಷರು ಅನ್ನೋದನ್ನು ಕೂಡ ನೋಡದೆ ಅವರ ಬಗ್ಗೆ ಏನಂತಂದ್ರೆ ಆ ತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋ ರೀತಿಗೆ ಸೊ ಒಂದಿಷ್ಟು ಅಸಮಾಧಾನ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೊರೆ ಹೋಗಿ ಹೈಕಮಾಂಡ್ ನಿಂದಲೇ ಯಾರೆಲ್ಲ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತಾಡ್ತಿದ್ದಾರಲ್ಲ ಸೊ ಅವ್ರಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ದೆಹಲಿ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಇದೆ. ಇನ್ನೊಂದು ಕಡೆಗೆ ಪವರ್ ಶೇರಿಂಗ್ ವಿಚಾರ ಅಂತಂದ್ರೆ ಬರುವ ನವೆಂಬರ್ ಸಂದರ್ಭದಲ್ಲಿ ಅಂತಂದ್ರೆ ಬರುವ ನವೆಂಬರ್ 20ಕ್ಕೆ ಅಂತಂದ್ರೆ ಒಂದು ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ರಂತೆ. ಈ ಪವರ್ ಶೇರಿಂಗ್ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಅವಧಿ ಬರುವ ನವೆಂಬರ್ 20ರಂದು ಅವರ ಅವಧಿ ಮುಕ್ತಾಯ ಆಗುತ್ತೆ. ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಒಂದು ವಿಚಾರ ಇದೆ. ಸೊ ಆ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಲು ಹೋಗಿದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆಗಳಿದೆ. ಬರುವ ನವೆಂಬರ್ 20ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಒಂದು ವಿಚಾರಗಳು ಸಾಕಷ್ಟು ಚರ್ಚೆಯಲ್ಲಿದೆ. ಅಂತ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಒಳ ಒಪ್ಪಂದ ಆಗಿತ್ತಂತೆ. ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ನಾನೇ ಸಿಎಂ ಆಗಬೇಕು ಅಂತ ಹೇಳಿ ಹಠ ಹಿಡಿದು ಕೂತಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರೆಲ್ಲರೂ ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಒಂದು ಪ್ರಯತ್ನವನ್ನ ಮಾಡಿದ್ರು. 2.5 ವರ್ಷಗಳ ಈ ಒಂದು ಅನುಪಾತದಲ್ಲಿ ಸಿಎಂ ಆಗಿ ಮುಂದುವರಿಬೇಕು ನೀವಿಬ್ರು ಅಂತನೂ ಕೂಡ ಮಾತನಾಡಿದ್ರು. ಸೊ ಹೀಗಾಗಿ ಅದರ ಅನುಸಾರವಾಗಿ ಸಿದ್ದರಾಮಯ್ಯ ಅವರು 2.5
2.5 ವರ್ಷಗಳ ಕಾಲ ಅವರು ಸಿಎಂ ಆಗಿ ಮುಂದುವರಿತಾರೆ. ಮುಂದಿನ ದಿನಗಳಲ್ಲಿ ಅಂತಂದ್ರೆ 2.5 ವರ್ಷ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಆ ಒಂದು ಕಾಲ ಯಾವಾಗ ಅಂತಂದ್ರೆ ಬರುವಂತಹ ನವೆಂಬರ್ 20ರಂದು ಸಿದ್ದರಾಮಯ್ಯ ಅವರ ಅವಧಿ ಮುಗಿಯುತ್ತೆ. ತದನಂತರ ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗೆ ಏರ್ತಾರೆ. ತದನಂತರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಒಂದಿಷ್ಟು ಮಾಹಿತಿ ಇದೆ. ಇದು ಪೊಲಿಟಿಕಲ್ ಇನ್ಸೈಡ್ ಸುದ್ದಿಯಾಗಿದೆ. ಸೊ ಈ ವಿಚಾರವಾಗಿ ಎಚ್ಚೆಬಿಸಲು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಲು ದೆಹಲಿಯಲ್ಲಿದ್ದಾರೆ. 5 ದಿನಗಳಿಂದ ಬೀಡು ಬಿಟ್ಟಿದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು. ಇನ್ನೊಂದು ಕಡೆಗೆ ಹೈಕಮಾಂಡ್ ನಾಯಕರು ತಮ್ಮ ಒಂದು ಹೇಳಿಕೆ, ತಮ್ಮ ಒಂದು ಆ ಒಪ್ಪಂದಕ್ಕೆ, ತಮ್ಮ ಮಾತಿಗೆ ಬದ್ಧವಾಗಿ ನಿಲ್ಲದಿದ್ದರೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಬಹುದು ಅನ್ನೋ ಒಂದಿಷ್ಟು ಚರ್ಚೆ. ಅಂತಂದ್ರೆ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಈಗ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ನಾಯಕರು ಮಾಧ್ಯಮಗಳ ಮುಂದೆ ಕೊಡುವಂತಹ ಹೇಳಿಕೆಗಳು ಗಮನಾರ್ಹವಾಗಿದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರ? ಡಿ ಕೆ ಶಿವಕುಮಾರ್ ಇದ್ರೂ ಕಾಂಗ್ರೆಸ್ನಲ್ಲೇ, ಸತ್ರು ಕಾಂಗ್ರೆಸ್ನಲ್ಲೇ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಸೊ ಆದ್ರೆ ಈಗ ದಿಢೀರ್ ಅಂತ ಹೇಳಿ ಬಿಜೆಪಿಗೆ ಹೋಗುವಂತ ಚರ್ಚೆಗಳು ಸಾಕಷ್ಟು ಎದ್ದಿವೆ ಅಲ್ಲ. ಅದರಲ್ಲೂ ನಾವು ಇತ್ತೀಚೆಗೆ ಗಮನಿಸಬಹುದು, ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರೋ ಹೇಳಿಕೆ, ಮತ್ತೆ ಈ ಒಂದು ಉದಯಗಿರಿ ಪೊಲೀಸ್ ಠಾಣೆ ಕುರಿತಾಗಿ ಕೂಡ ಒಂದಿಷ್ಟು ನಾಯಕರು ಕೊಡುವಂತಹ ಹೇಳಿಕೆಗೆ, ಆ ಒಂದು ಹೇಳಿಕೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಸಮರ್ಥನೆಯನ್ನು ಮಾಡ್ಕೊಂಡಿರಲಿಲ್ಲ. ತಮಗೇನನ್ಸುತ್ತೋ ಆ ಒಂದು ಹೇಳಿಕೆಗಳನ್ನೇ ಕೊಡ್ತಾ ಇದ್ರು. ಅದರ ಅರ್ಥಾತ್ ಬಿಜೆಪಿಗೆ ಆದಷ್ಟು ಫೇವರ್ ಮಾಡುವಂತ ಹೇಳಿಕೆಗಳು ಇದ್ವು ಅಂತ ಹೇಳಿ ಜನ ಮಾತಾಡಿದ್ರು. ಸೊ ಇದನ್ನೆಲ್ಲ ಗಮನಿಸಿರುವಂತಹ ನಾಯಕರು ಏನಂತಂದ್ರೆ ಬಿಜೆಪಿಗೆ ಹಾರಬಹುದು, ಡಿ ಕೆ ಬಿಜೆಪಿಗೆ ಹೋಗಿ ಸಿಎಂ ಆಗಬಹುದು ಅಂತ ಒಂದಷ್ಟು ಜನ ಚಿಂತನೆಯನ್ನ ಮಾಡ್ತಿದ್ದಾರೆ, ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾಕೆ ಈ ರೀತಿಯಾದಂತಹ ಚರ್ಚೆಗಳು ಬರ್ತಾ ಇದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದೆ ಹೋದ್ರೆ ಪ್ಲಾನ್ ಬಿಗೆ ರೆಡಿ ಆಗಿದ್ದಾರೆ. ದುಬೈನಲ್ಲಿ ಸಿಪಿ ಯೋಗೇಶ್ವರ್ ಅವರ ನೇತೃತ್ವದ ತಂಡ ಡಿ ಕೆ ಶಿವಕುಮಾರ್ ಅವರ ಕನಸನ್ನ ನನಸು ಮಾಡಲು ಅಂತಂದ್ರೆ ಡಿ ಕೆ ಸಿಎಂ ಆಗಲೇಬೇಕು ಅಂತ ಹೇಳಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಅಂತಂದ್ರೆ ಡಿ ಕೆ ಶಿ ಅವರ ಪರವಾಗಿ ನಿಲ್ಲುವಂತ ಒಂದಷ್ಟು ನಾಯಕರ ಸಂಖ್ಯೆ ಹೆಚ್ಚಾಗಬೇಕು. ಸೊ ಯಾವ ರೀತಿಯಾಗಿ ಸಂಖ್ಯೆಗಳನ್ನ ಹೆಚ್ಚು ಮಾಡಬೇಕು, ಯಾವೆಲ್ಲ ನಾಯಕರ ವೀಕ್ ಪಾಯಿಂಟ್ಸ್ ಏನಿದೆ, ಸೊ ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಅವರನ್ನ ನಮ್ಮ ಜೊತೆಗೆ ಬರುವಂತೆ ಅವರನ್ನ ಸೆಳೆಯೋ ಒಂದು ಪ್ರಯತ್ನ ಮಾಡೋದು. ಸೊ ಇದೆಲ್ಲದರ ಕುರಿತಾಗಿ ಕೂಡ ದುಬೈನಲ್ಲಿ ಕೂತ್ಕೊಂಡು ಚರ್ಚೆ ಆಗ್ತಾ ಇದೆ, ಮೀಟಿಂಗ್ ನಡೀತಾ ಇದೆ ಅನ್ನೋದರ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಈಗ ಹೈಕಮಾಂಡ್ ನಾಯಕರು ಏನಂತಾರೆ, ಇವರ ಒಂದು ನಿರ್ಧಾರ ಏನು ಅನ್ನೋದು ಕೇಳೋದು ಕೂಡ ಇಲ್ಲಿ ಉತ್ತಮ ಆಗಿರುತ್ತೆ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕಳೆದ 5 ದಿನಗಳಿಂದ ಡಿ ಕೆ ಶಿ ದೆಹಲಿಯಲ್ಲಿದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆ ಇದೆ. ಸೊ ಇದನ್ನೆಲ್ಲ ಅರಿತಿರುವಂತಹ ಇಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ನಾಯಕರು ಅಂತಂದ್ರೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಲ್ಲ, ಏನೇ ಆಗ್ಲಿ ಏನೇ ಬಿಡ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಸಿಎಂ ಆಗಬಾರದು, ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಮುಂದುವರಿಬಾರದು. ಇಷ್ಟು ದಿನಗಳ ಕಾಲ ಅವರು ಡಿಸಿಎಂ ಆಗಿದ್ರು, ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಮತ್ತೆ ಈ ನಗರ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ಜಲ ಸಂಪನ್ಮೂಲ ಆಗಿರ್ಬೋದು, ಇಷ್ಟೆಲ್ಲ ಖಾತೆಗಳನ್ನ ಅವರು ಅನುಭವಿಸಿದ್ದಾರೆ. ಸೊ ಇನ್ನು ಮುಂದೆ ನಮಗೂ ಅವಕಾಶ ಕೊಡಿ ಅಂತ ಹೇಳಿ ಉಳಿದಿರುವಂತ ನಾಯಕರು ಈಗ ಪಟ್ಟು ಹಿಡಿದಿದ್ದಾರೆ. ಸೊ ಇದಕ್ಕೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ದಲಿತ ಸಿಎಂ ಕೂಗು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಬಣ ದಲಿತರನ್ನೇ ಸಿಎಂ ಮಾಡಬಹುದಲ್ಲ, ದಲಿತರಿಗೂ ಕೂಡ ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಹೇಳಿ ಕೂಡ ದಲಿತ ಸಿಎಂ ಆಗಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಈ ಹಿಂದೆ ಹಲವು ದಲಿತ ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಬಲ ಪ್ರದರ್ಶನ ಮಾಡಿದನ್ನು ಕೂಡ ನೀವು ನೋಡಿದ್ದೀರಿ. ಏನೇ ಆಗ್ಲಿ ಏನೇ ಬಿಡ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಡಿ ಕೆ ಶಿವಕುಮಾರ್ ಅವರು ಕೆಳಗಿಳಿಬೇಕು, ಯಾರಿಗಾದ್ರೂ ನೀವು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು, ಮತ್ತೆ ಸಿಎಂ ಆಯ್ಕೆ ದಲಿತರನ್ನೇ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ. ಒಂದು ವೇಳೆ ನೀವು ಯಾರಿಗೂ ಕೂಡ ಮಾಡಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನೀವು ಸಿಎಂ ಮಾಡಿದ್ರು ಕೂಡ ನಮಗೆ ಸಂತೋಷ ಇದೆ ಅಂತಾನು ಕೂಡ ಹೇಳ್ತಿದ್ದಾರೆ. ಸೊ ಇದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರ ನಡೆ ತುಂಬಾ ಕುತೂಹಲದಿಂದ ಕೂಡಿದೆ. ಯಾಕಂತಂದ್ರೆ ಇಲ್ಲಿ ದಲಿತ ನಾಯಕರಾಗಿರ್ಬೋದು, ಸಿದ್ದು ಬಣ ಆಗಿರ್ಬೋದು, ಎಲ್ಲರೂ ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸ್ಟ್ರಾಟಜಿಗಳನ್ನ ಮಾಡ್ತಿದ್ದಾರೆ. ಸೊ ಇವರೆಲ್ಲರೂ ಕೂಡ ಒಂದುಗೂಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಒಬ್ಬಂಟಿಯಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಹುದ್ದೆಗಳು, ಖಾತೆಗಳು ಸಿಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇಂತಹ ಸೌಭಾಗ್ಯಕ್ಕೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿರೋ ನಾನು ಯಾಕೆ ಕಾಂಗ್ರೆಸ್ ನಲ್ಲಿ ಇರಬೇಕು, ನನ್ನ ಕೆಲಸ ಏನಿದೆ, ನಾನು ಸಿಎಂ ಆಗ್ಲೇಬೇಕು ಅಂತ ಹೇಳಿ ಬಿಜೆಪಿಗೆ ಹಾರುವ ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋದಿದೆ. ಯಾಕೆಂತಂದ್ರೆ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಬೈ ಎಲೆಕ್ಷನ್ಗೆ ಚನ್ನಪಟ್ಟಣದಿಂದ ಬಿಜೆಪಿಯಲ್ಲಿರುವಂತಹ ಸಿಪಿ ಯೋಗೇಶ್ವರ್ ಅವರನ್ನ ಕರೆದುಕೊಂಡು ಬಂದು ಕಾಂಗ್ರೆಸ್ನಿಂದ ಅವರನ್ನ ನಿಲ್ಲಿಸಿ ಗೆಲ್ಲಿಸುವ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು, ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಸೊ ಈಗ ಸಿಪಿ ಯೋಗೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ದುಬೈನಲ್ಲಿ ಕೂತ್ಕೊಂಡು ರಣತಂತ್ರವನ್ನ ಹೆಣಿತಾ ಇದ್ದಾರೆ ಅನ್ನೋದಿದೆ. ಇನ್ನೊಂದು ಕಡೆಗೆ ಕಾರಜೋಳ ಅವರು ಕೊಟ್ಟಿರುವಂತಹ ಹೇಳಿಕೆ ಕೂಡ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಯಾಕೆಂತಂದ್ರೆ ದಲಿತ ನಾಯಕನನ್ನೇ ನೀವು ಸಿಎಂ ಮಾಡಿದ್ರೆ ದಾಖಲೆ ಬರೆಯುವಂತಾಗತ್ತೆ, ಅದರಲ್ಲೂ ಸುಪ್ರೀಂ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನೀವು ಸಿಎಂ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿಕೆನ ಕೊಟ್ಟರು.
ಸೊ ಈ ಒಂದು ಹೇಳಿಕೆ ಒಕ್ಕಲಿಗ ನಾಯಕರನ್ನ ಬಡಿದಬ್ಬಸ್ದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಲಕ್ಷಕ್ಕಿಂತ ಅಧಿಕ ಓಟುಗಳ ಅಂತರದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಗೆಲ್ಲಿಸುವ ಮೂಲಕ, ಅಂತಂದ್ರೆ ನೀವು ಗಮನಿಸಿರ್ಬೋದು, ಚುನಾವಣೆಯ ಸಂದರ್ಭದಲ್ಲಿ ನನ್ನನ್ನ ಸಿಎಂ ಮಾಡಿ ಅಂತಾನೆ ಅವರು ಓಟ್ಗಳನ್ನ ಕೇಳಿರುವಂತದ್ದು. ಸೊ ಹೀಗಾಗಿ ನಮ್ಮ ನಾಯಕನೇ ಸಿಎಂ ಆಗ್ತಾರೆ ಅಂತ ಹೇಳಿ ಒಕ್ಕಲಿಗರೆಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ ಲಕ್ಷಕ್ಕಿಂತ ಅಧಿಕ ಓಟುಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬಂದು ಸಿಎಂ ಆಗ್ತಾರೆ ಬಿಡಿ ಅಂತ ಹೇಳಿ ಯೋಚನೆಯಲ್ಲಿದ್ರು. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನಕ್ಕೆ ಏರಿಸಿರೋ ಕಾರಣಕ್ಕಾಗಿ ಒಕ್ಕಲಿಗರಿಗೆ ಬೇಜಾರಂತೂ ಆಯ್ತು. ಆದ್ರೆ 2.5 ವರ್ಷಗಳ ನಂತರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ಕನಸಂತೂ ಇದೆ. ಈ ಸಂದರ್ಭದಲ್ಲಿ ಕಾರಜೋಳ ಕೊಟ್ಟಿರುವಂತಹ ಹೇಳಿಕೆ ಇದೆಲ್ಲ ಸಾಕಷ್ಟು ರೋಷಾಗ್ನಿಗೆ ಕಾರಣ ಆಗಿದೆ. ಇದನ್ನೆಲ್ಲ ಅರಿತಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗ್ತಾರಾ ಅಥವಾ ಡಿಕೆಶಿಗೆ ಸಿಎಂ ಆಗಲು ಬಿಟ್ಕೊಡ್ತಾರಾ, ಏನೇನಾಗ್ಬೋದು? ಒಂದು ವೇಳೆ ಡಿಕೆಗೆ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋ ಭಾಗ್ಯ ಸಿಗಲಿಲ್ಲ ಅಂತಂದ್ರೆ ತನ್ನ ಪರವಾಗಿ ನಿಂತಿರುವಂತಹ ಶಾಸಕರನ್ನ, ನಾಯಕರನ್ನ ಕರೆದುಕೊಂಡು ಬಿಜೆಪಿಗೆ ಪಲಾಯನ ಆಗಿ ಬಿಜೆಪಿಯಲ್ಲಿ ಅವರು ಸಿಎಂ ಆಗ್ತಾರಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ನಡೀತಾ ಇದೆ. ಏನೇನಾಗ್ಬೋದು ನೋಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.